ಪೇಪರ್ನಲ್ಲಿ ವಧುವರ ಬೇಕು ಅನ್ನೋ ಜಾಹೀರಾತು ಎಲ್ಲರೂ ನೋಡೇ ಇರ್ತೀರಿ. ಒಮ್ಮೊಮ್ಮೆ ಅದರಲ್ಲಿ ವಧುವರನ ಬೇಡಿಕೆಗಳನ್ನು ನೋಡಿ ನಕ್ಕು ಸುಮ್ಮನಾಗಿರ್ತೀರಿ. ಆದರೆ ಇದರಲ್ಲೂ ಮಹಾ ಮೋಸ ನಡೆಯುತ್ತೆ ಅನ್ನೋದನ್ನು ಯಾವತ್ತಾದರೂ ಊಹಿಸಿದ್ದೀರಾ? ಏಲಕ್ಕಿ ನಾಡಲ್ಲಿ ಹೀಗೊಂದು ವರ ಬೇಕಾಗಿದ್ದಾನೆ ಅನ್ನೋ ಜಾಹೀರಾತು ವೃದ್ಧೆಯ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಅಜ್ಜಿ ಹಿಂದೆ ಬಿದ್ದ ಅಜ್ಜನೊಬ್ಬ ಉಂಡು ಹೋದ ಕೊಂಡು ಹೋದ ಅಂತ ಸಿಕ್ಕಿದ್ದೆಲ್ಲ ದೋಚಿ ಪರಾರಿಯಾಗಿದ್ದಾನೆ. ಪೇಪರ್ ಒಳಗೆ ಬಂದಿದ್ರೆ ಅದ್ರ ನೋಡಿ ಫೋನ್ ಮಾಡಿದ್ವಿ. ಅದು ಜ್ಯೂಸ್ ಕುಡಿಸಿ ಮಬ್ಬ ಬಂತಲ್ಲ, ಆಮೇಲೆ ಪ್ರಜ್ಞೆ ಬಂದ 3 ದಿವಸ ಆಗಿತ್ತು, ಕೇಮ್ಸ್ ಆಗಿತ್ತು. ಪ್ರೀತಿ ಪ್ರೇಮಕ್ಕೆ ವಯಸ್ಸಿನ ಮಿತಿ ಇಲ್ಲ. ಇಳಿ ವಯಸ್ಸಿನಲ್ಲಿ ಸಂಗಾತಿ ಬಯಸೋದು ತಪ್ಪಿಲ್ಲ ಅಂತ ಈ ವೃದ್ಧೆ ಕನಸು ಕಂಡಿದ್ರು. ಮುಪ್ಪಿನ ಕಾಲದಲ್ಲಿ ಜೊತೆಗೊಬ್ಬನ ಆಸರೆ ಬೇಕು ಅಂತ ವರ ಹುಡುಕುವ ಕಾರ್ಯಕ್ಕೆ ಕೈ ಹಾಕಿದ್ರು. ಆದ್ರೆ ಆಸರೆಯಾಗ್ತೀನಿ ಅಂತ ಬಂದವನು ಮಾಡಿದ್ದು ಮಹಾ ಮೋಸ. ವಧು ವರ ಹುಡುಕುವ ಜನ್ರಿ ಎಚ್ಚರ ಎಚ್ಚರ ಎಚ್ಚರ. ವೃದ್ಧೆಯ ಬಾಳಲ್ಲಿ ಆಟವಾಡಿದ 60 ವರ್ಷದ ಐನಾತಿ ಅಜ್ಜ. ಹೀಗೆ ತನಗಾದ ಮೋಸದಿಂದ ಬಳಲಿ ಬೆಂಡಾಗಿರೋ ಈ ವೃದ್ಧೆಯ ಹೆಸರು ನಿರ್ಮಲಾ. ಪಾಪ, ಚಿಕ್ಕ ವಯಸ್ಸಿಗೆ ಪತಿಯನ್ನ ಕಳೆದುಕೊಂಡಿದ್ದ ಈಕೆ ಮುಪ್ಪಿನ ಕಾಲದಲ್ಲಿ ಯಾರಾದ್ರೂ ಆಸರಿಯಾಗ್ಲಿ ಅಂತ 2ನೇ ಮದುವೆ ಆಗೋಕೆ ನಿರ್ಧಾರ ಮಾಡಿದ್ರು. ಅದಕ್ಕಾಗಿ ಪತ್ರಿಕೆಯೊಂದರಲ್ಲಿ ವಧುವರ ಬೇಕಾಗಿದ್ದಾರೆ ಎಂಬ ಕಾಲಂಗೆ ಜಾಹೀರಾತನ್ನು ಕೊಟ್ಟಿದ್ರು. ಆಮೇಲಾಗಿದ್ದೇ ಮುಗ್ಧತೆಗೆ ಪೆಟ್ಟು, ನಂಬಿಕೆಗೆ ದ್ರೋಹ, ಪ್ರೀತಿಗೆ ಮೋಸ. ಹಾವೇರಿ ನಗರದ ನಿವಾಸಿಯಾಗಿರೋ ನಿರ್ಮಲಾರಿಗೆ ಕಳೆದ 8 ತಿಂಗಳ ಹಿಂದೆ ಈ ರೀತಿಯ ಮೋಸ ನಡೆದಿದೆ. ಸದ್ಯ ಈ ಮೋಸದ ಲವ್ ಸ್ಟೋರಿ ಈಗ ಬೆಳಕಿಗೆ ಬಂದಿದೆ. ಅಸಲಿಗೆ ಏನೆಲ್ಲ ನಡೀತು ಅಂತ ವಿವರಿಸ್ತೀವಿ ನೋಡಿ. 55 ವರ್ಷದ ವೃದ್ಧೆ ನಿರ್ಮಲಾ 2ನೇ ಮದುವೆಯಾಗಿ ಪೇಪರ್ನಲ್ಲಿ ಜಾಹೀರಾತು ಹಾಕಿಸಿದ್ರು. ಆ ಜಾಹೀರಾತು ನೋಡಿದ್ದ 60 ವರ್ಷದ ವೃದ್ಧ ಸಂತೋಷ್ ಎಂಬಾತ ಮದುವೆ ಆಗ್ತೀನಿ ಅಂತ ವೃದ್ಧೆ ನಿರ್ಮಲಾಗಿ ಕರೆ ಮಾಡಿದ್ದ. ಬಳಿಕ 20 ದಿನಗಳಲ್ಲಿ ಇಬ್ಬರ ಮಧ್ಯೆ ಪರಸ್ಪರ ಪ್ರೀತಿ ಚಿಗುರೊಡೆದಿತ್ತು. ಅಲ್ಲದೆ ವೃದ್ಧನ ಬಳಿ ನಿರ್ಮಲಾರ ಕುಟುಂಬಸ್ಥರು ಮದುವೆಯ ಮಾತುಕತೆಯನ್ನು ನಡೆಸಿದ್ರು. ಈ ಪ್ರೀತಿಯನ್ನೇ ಅಸ್ತ್ರವಾಗಿಸಿಕೊಂಡಿದ್ದ ಐನಾತಿ ಅಜ್ಜನ ಮೋಸದ ಸಂಚು ರೂಪಿಸಿದ್ದ. ಹೀಗೆ ಒಂದಿನ ವೃದ್ಧಿಯನ್ನ ನಂಬಿಸಿ ಹಾವೇರಿಯ ಹುಕ್ಕೇರಿ ಮಠಕ್ಕೆ ಕರೆಸಿದ್ದಾನೆ. ಹೀಗೆ ಏಕಾಂತದ ಸನ್ನಿವೇಶವನ್ನ ಸೃಷ್ಟಿ ಮಾಡಿದ್ದ ವೃದ್ಧ ಸಂತೋಷ್ ಜ್ಯೂಸ್ನಲ್ಲಿ ಮತ್ತು ಬರುವ ಮಾತ್ರೆ ಬೆರೆಸಿ ಕುಡಿಸಿದ್ದಾನೆ. ಜ್ಯೂಸ್ ಕುಡಿತಿದ್ದಂತೆ ನಿರ್ಮಲಾ ಪ್ರಜ್ಞೆ ತಪ್ಪುತ್ತಿದ್ದಂತೆ ಮೈ ಮೇಲಿದ್ದ ಚಿನ್ನಾಭರಣ, ನಗದು ಕದ್ದಿದ್ದಾನೆ. 7 ತೊಲ ಚಿನ್ನ, 50,000 ರೂಪಾಯಿ ನಗದನ್ನ ದೋಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಒಟ್ಟಾರೆ ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಸೊ ಯಾರೇ ಅಪರಿಚಿತರನ್ನ ನಂಬೋಕು ಮುನ್ನ ಬಿ ಕೇರ್ಫುಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.